ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಅವರ ಯುಗಾರಂಭಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಪ್ರಮುಖವಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತಾ ಇರೋದ್ರಿಂದ ಅದ್ದೂರಿ ಸಿದ್ಧತೆಗಳು ಜೊತೆಗೆ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ ಅನ್ನೋದನ್ನ ಡಿಕೆ ಸಿಗ್ತಾ ಇದೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಲೋಕಭವನ ವಿಧಾನಸೌಧದ ಸುತ್ತಮುತ್ತ ಅತಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಕಾರಣ 2,000ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ ಅಂತೆ. ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಭಾಗಗಳ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬೇರೆ ಜಿಲ್ಲೆಗಳಿಂದಲೂ ಕೂಡ ಕೆಲ ಅಧಿಕಾರಿಗಳನ್ನ ಕರೆಸಿದ್ದಾರಂತೆ. ಕಮಿಷನರ್ ಮುನ್ನೆಚ್ಚರಿಕಾ ಕ್ರಮವಾಗಿ ಭದ್ರತೆಯನ್ನ ಹೆಚ್ಚುಗೊಳಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲೇ ಪೊಲೀಸ್ ಇಲಾಖೆ ಕಂಪ್ಲೀಟ್ ಕಟ್ಟೆಚ್ಚರ ವಹಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸೆಕ್ಟರ್ ವೈಸ್ ಸ್ಥಳ ಗುರುತು ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಕಾಲ್ನಡಿಗೆ ಮೂಲಕ ಏನೋ ವಿಧಾನಸೌಧಕ್ಕೆ ಡಿಕೆ ಶಿವಕುಮಾರ್ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಲೋಕಭವನ ಮತ್ತೊಂದು ಕಡೆ ವಿಧಾನಸೌಧ ಎಲ್ಲ ಕಡೆ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಜಮಾವಣೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಡಿಕೆ ಶಿವಕುಮಾರನ್ನ ಫಾಲೋ ಮಾಡೋರು, ಇಷ್ಟಪಟ್ಟವರು, ಸಿಎಂ ಆಗಲೇಬೇಕು ಅಂತ ಪಣ ತೊಟ್ಟವರು ಸಾಕಷ್ಟು ಜನ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರೆಲ್ಲ ಈ ಸಮಾರಂಭಕ್ಕೆ ಸಾಕ್ಷಿಯಾಗೋದಕ್ಕೆ ಬರಬಹುದು ಅಂತ. ಹಾಗಾಗಿ ಅವನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅತಿ ಹೆಚ್ಚಿನ ಪೊಲೀಸ್ ವರ್ಗವನ್ನ, ಸಿಬ್ಬಂದಿ ಅಧಿಕಾರಿಯನ್ನ ನಿಯೋಜನೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ ಈ ಕಾರ್ಯಕ್ರಮದಿಂದ, ಟ್ರಾಫಿಕ್ ನಿಂದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಲೋಕಭವನ ಬಳಿ ಜನ ಸೇರೋದನ್ನ ನೋಡಿ ಪರ್ಯಾಯ ಮಾರ್ಗಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಲೋಕಭವನ ರೋಡ್ ಬಂದ್ ಮಾಡದಂತೆ ಸೂಚನೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರಂತೆ. ತೊಂದರೆ ಮಾಡಬೇಡಿ ಜನಸಾಮಾನ್ಯರಿಗೆ ಅಂತ. ಜನಸಾಮಾನ್ಯರು ಓಡಾಡೋದಕ್ಕೂ ತೊಂದರೆ ಆಗಬಾರದು, ಆ ರೀತಿಯಲ್ಲಿ ಆ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡಿ ಸಾರ್ವಜನಿಕರಿಗೆ ಅಂತ. ಡಿಕೆ ಶಿವಕುಮಾರ್ ಅವರ ಅಣತಿಯಂತೆ, ಸೂಚನೆಯಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಪೊಲೀಸರು ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಜನಸಾಮಾನ್ಯರಿಗೆ. ಸೊ ಯಥಾವತ್ತಾಗಿ ಲೋಕಭವನದ ಸುತ್ತಮುತ್ತ ದಿನನಿತ್ಯ ಓಡಾಡುವ ಜನರಿಗೆ ಪರ್ಯಾಯ ಮಾರ್ಗವನ್ನ ಕಲ್ಪಿಸಿದ್ದಾರೆ. ಸಮಸ್ಯೆ ಆಗಬಾರದು, ಟ್ರಾಫಿಕ್ ಜಾಮ್ ಉಂಟಾಗಬಾರದು, ಮತ್ತೆ ಕೆಲಸಕ್ಕೆ ಹೋಗೋರಿಗೆ, ಬೇರೆ ಕೆಲಸಗಳಿಗೆ ಹೋಗೋರ್ಗೂ ಕೂಡ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅದು ಡಿಕೆ ಶಿವಕುಮಾರ್ ಅವರ ಸೂಚನೆ, ಅದನ್ನ ಫಾಲೋ ಮಾಡಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು, ಈ ಪದಗ್ರಹಣ ಕಾರ್ಯಕ್ರಮದಿಂದ ಹಂಗ ನೋಡ್ಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟ ಬಳಿಕ ಲೋಕಭವನದ ಸುತ್ತಮುತ್ತ ಭದ್ರತೆಯ ಜೊತೆಗೆ ಪರ್ಯಾಯ ಮಾರ್ಗವನ್ನ ಕೂಡ ಜನಸಾಮಾನ್ಯರಿಗೆ ಕಲ್ಪಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಈಗಲೇ ನಿಮಗೆಲ್ಲ ಮಾಹಿತಿ ಸಿಕ್ಕಿರುತ್ತೆ, ಲೋಕಭವನದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ಅಂದಾಗ ನಾವು ಪರ್ಯಾಯ ಮಾರ್ಗ ನೋಡ್ಕೊಳ್ಬೇಕು ಅಂತ. ಸಾರ್ವಜನಿಕರು ಕೂಡ ಆಬ್ವಿಯಸ್ಲಿ ಅದನ್ನ ಫಾಲೋ ಮಾಡ್ತಾರೆ. ಬಟ್ ಎಟ್ ಎ ಟೈಮ್ ಒಂದು ರಸ್ತೆಯಲ್ಲಿ ವೆಹಿಕಲ್ಸ್ ಜಾಸ್ತಿ ಆದರೆ ಬೆಂಗಳೂರಿನ ಪರಿಸ್ಥಿತಿ ಗೊತ್ತು ನಿಮಗೆ, ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಟ್ರಾಫಿಕ್ ಕಿರಿಕಿರಿ ಆಗ್ಬಿಡುತ್ತೆ, ಕೆಲಸಕ್ಕೆ ಹೋಗೋರ್ಗೆ ತೊಂದರೆ ಆಗುತ್ತೆ, ಡಿಲೇ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಹಂಗೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಟ್ರಾಫಿಕ್ ಕ್ಲಿಯರ್ ಮಾಡ್ತಿದ್ದಾರಂತೆ ಪೊಲೀಸರು. ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಬಾರ್ದು, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಈ ಲೋಕಭವನದ ಸುತ್ತಮುತ್ತ ಮಾರ್ಗಗಳಿದೆಯಲ್ಲ, ಈ ಪರ್ಯಾಯ ಮಾರ್ಗವನ್ನ ಕಲ್ಪಿಸಲಾಗಿದೆಯಲ್ಲ, ಇರುವ ಮಾರ್ಗಗಳನ್ನ ಕ್ಲೋಸ್ ಮಾಡಲಾಗಿದೆ ಭದ್ರತೆಯ ದೃಷ್ಟಿಯಿಂದ. ಹಂಗಂದ ಮಾತ್ರಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗ್ಬಿಡುತ್ತಾ? ಇಲ್ಲ, ಬೇರೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಪೊಲೀಸರು. ಡಿಕೆ ಶಿವಕುಮಾರ್ ಅವರು ಖಡಕ್ ಆಗಿ ಅದನ್ನ ಹೇಳ್ಬಿಟ್ಟಿದ್ದಾರಂತೆ, ಸಮಸ್ಯೆ ಮಾಡಬೇಡಿ ಜನಸಾಮಾನ್ಯರಿಗೆ ಅಂತ. ಹಾಗಾಗಿ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇಲ್ಲ, ಬೇರೆ ರೀತಿಯ ರಸ್ತೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಮೂಲಕ ಜನಸಾಮಾನ್ಯರು ಓಡಾಡೋದಕ್ಕೊಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.
ಕೊಡ್ತಾರೆ. ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಪಟ್ಟಾಭಿಷೇಕಕ್ಕೆ ಸಿದ್ಧತೆ, ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಭದ್ರತೆ, ಜೊತೆಗೆ ಜನಸಾಮಾನ್ಯರು ಯಥಾವತ್ತಾಗಿ ಆ ಮಾರ್ಗಗಳ ಮೂಲಕ ಓಡಾಡ್ತಿರ್ತಾರೆ ದಿನನಿತ್ಯ. ಬಟ್ ಇವತ್ತು ಮಾರ್ಗ ಬದಲಾವಣೆ ದಿಢೀರಂತ ಆಗಿರುತ್ತೆ. ಟ್ರಾಫಿಕ್ ಕಿರಿಕಿರಿ ಆಗದೇ ಇರೋ ರೀತಿಯಲ್ಲಿ ಪರ್ಯಾಯ ಮಾರ್ಗದ ವ್ಯವಸ್ಥೆ ಮತ್ತು ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವ್ಯವಸ್ಥೆ ಆಗಿದೆ ಪೊಲೀಸ್ ಇಲಾಖೆಯಿಂದ ಅಂತ? ಜೊತೆ ಏನಿವತ್ತು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂಚಾರಿ ವಿಭಾಗದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಸುಮಾರು 1300 ಸಿಬ್ಬಂದಿಯನ್ನ ಸಂಚಾರ ನಿರ್ವಹಣೆಗೆ ಮಾಡಿರ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ರಾಜಭವನದ ಒಳಗಡೆ ಮತ್ತೆ ಹೊರಗಡೆ ಪ್ರಮುಖವಾಗಿ ಏನು ಇಲ್ಲಿನ GPO ಅಂದ್ರೆ ಗವರ್ಮೆಂಟ್ ಪೋಸ್ಟ್ ಆಫೀಸ್ ಏನಿದೆ ಆ ಸಿಗ್ನಲ್, ಜೊತೆಗೆ ರಾಜಭವನ ಮುಂಭಾಗ, ನಂತರ ವಿಧಾನಸೌಧ, ಶಾಂತವೀರ ವೆಂಕಟರಮಣ ಸರ್ಕಲ್, ನಂತರ ತಾಲೂಕೆ ಸರ್ಕಲ್, ರಾಜಭವನದ ಪಕ್ಕದಲ್ಲಿ ಇರ್ತಕ್ಕಂಥ ಇಂದಿರಾ ಗಾಂಧಿ ಸಂಗೀತ ಕಾರಂಜಿ ಪಾರ್ಕ್ ಏನಿದೆ ಅಲ್ಲೆಲ್ಲವೂ ಸಹ ಒಂದೊಂದು ವಿಭಾಗವಾರು ಅಂದ್ರೆ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥ DCPಗಳನ್ನ ಮತ್ತೆ ACPಗಳನ್ನ ಹೆಚ್ಚುವರಿಯಾಗಿ ಇವತ್ತಿನ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕಳೆದ ಬಾರಿ ಏನು ಪ್ರಮಾಣ ವಚನ ಸ್ವೀಕಾರವಾಗಿರ್ಬೋದು, ಜೊತೆಗೆ RCBಯ ಒಂದು ಸಮಾರಂಭ ಏನಿತ್ತು, ಉತ್ಸವ ಏನಿತ್ತು, ಆ ಸಂಬಂಧಪಟ್ಟಾಗೆ ಇವತ್ತು ಅನುಭವ ಇರ್ತಕ್ಕಂಥ ಅಧಿಕಾರಿಗಳನ್ನ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ. ಈಗ ಬೆಳಗ್ಗೆನೆ ಬಂದಂತ ಏನು ಕಮಿಷನರ್ ಆದಂತ ಶ್ರೀಮಂತ್ ಕುಮಾರ್ ಅವರು ಒಳಗಡೆ ವ್ಯವಸ್ಥೆಗಳಿರ್ಬೋದು, ಜೊತೆಗೆ ಬಂದೋಬಸ್ತ್ ವ್ಯವಸ್ಥೆ ಇರ್ಬೋದು, ಅವೆಲ್ಲವನ್ನ ಒಂದು ನಿಗಾ ವಹಿಸಿ ಈ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಅಂದ್ರೆ ಅಡಿಷನಲ್ CP ಆದಂತ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ಕಾರ್ಯವನ್ನ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಈ ಹಿಂದೆ ಬೆಂಗಳೂರಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ DCPಗಳನ್ನ ಜೊತೆಗೆ ಅಡಿಷನಲ್ CPಗಳನ್ನು ಸಹ ಇವತ್ತಿನ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸದ್ಯ ಏನೀಗ 10:30 ಆಗ್ತಾ ಇದೆ, ವಾಹನಗಳ ಸಂಚಾರ ಎಂದಿನಂತೆ ಇಲ್ಲಿ ರಾಜಭವನ ಮುಂದೆ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದಾದ ಬಳಿಕ 12 ಗಂಟೆ ನಂತರ ಏನು ಈ ಒಂದು ರಸ್ತೆಯನ್ನ ಕ್ಲೋಸ್ ಮಾಡಲಾಗುತ್ತೆ ಅಂತಕ್ಕಂಥ ಅದಕ್ಕೆ ಬೇಕಾದಂತ ಪರ್ಯಾಯ ವ್ಯವಸ್ಥೆಯನ್ನು ಸಹ ಈಗಾಗಲೇ ಸಂಚಾರಿ ಪೊಲೀಸರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಯೋಜನೆಗೊಂಡಿರ್ತಕ್ಕಂಥ 1300 ಜನ ಸಂಚಾರಿ ಪೊಲೀಸರು ಯಾವ ಯಾವ ಜಂಕ್ಷನ್ ಅಲ್ಲಿ ಅವರನ್ನ ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ವಾಹನ ಸವಾರರಿಗೆ ಒಂದು ಅರಿವು ಮೂಡಿಸುವಂತ ಅಂದ್ರೆ 12 ಗಂಟೆ ನಂತರ ಈ ರಸ್ತೆ ಕ್ಲೋಸ್ ಆಗುತ್ತೆ, ನೀವು ಪರ್ಯಾಯ ರಸ್ತೆಗಳನ್ನ ಮಾರ್ಗವನ್ನ ಹಿಡ್ಕೋಬೇಕು ಅನ್ನೋ ರೀತಿಯಾಗಿ ಏನು ರಾಜಭವನಕ್ಕೆ ಅಂದ್ರೆ KL ಸರ್ಕಲ್ ಇಂದ ರಾಜಭವನ್ ಕಡೆ ಬರ್ತಕ್ಕಂಥದ್ದು ಇರ್ಬೋದು, ಶಿವಾಜಿನಗರ ಕಡೆಯಿಂದ ರಾಜಭವನ್ ಕಡೆ ಬರ್ತಕ್ಕಂಥ ರೂಟ್ಗಳಿರ್ಬೋದು, ಅಂಬೇಡ್ಕರ್ ರಸ್ತೆ, ಇವೆಲ್ಲದರಲ್ಲೂ ಸಹ 12 ಗಂಟೆ ನಂತರ ರಸ್ತೆಯಲ್ಲಿ ಕೆಲವೊಂದು ಮಾರ್ಪಾಡುಗಳು ಆಗ್ತವೆ. ಆದ್ರೆ ಜನಕ್ಕೆ ತೊಂದರೆ ಆಗದಂತೆ ಒಂದು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿ ಅನ್ನೋ ಒಂದು ಸೂಚನೆಯನ್ನ ಈಗ ಏನು ಪ್ರಮಾಣ ವಚನ ಮಾಡೋದಕ್ಕೆ ನಿಯೋಜಿತ CM ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. 12 ಗಂಟೆ ನಂತರ ರಾಜಭವನ ಅಂದ್ರೆ GPO ಜಂಕ್ಷನ್ ಏನಿದೆ, ಕಾಫಿ ಬೋರ್ಡ್ ಜಂಕ್ಷನ್, ಅಲ್ಲಿ ರೋಡ್ ಅನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಅಲ್ಲಿಂದಾನೇ ಶಾಸಕರಿರ್ಬೋದು, ಮಂತ್ರಿಗಳಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರಕ್ಕೆ ಬರ್ತಕ್ಕಂಥ ಶಾಸಕರ ಕುಟುಂಬಸ್ಥರನ್ನ ಇಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಕೆಲವೊಂದು ಎಲೆಕ್ಟ್ರಿಕ್ ಗಾಡಿಗಳಿದಾವೆ, ಅದರ ಮುಖಾಂತರ ಕರೆದುಕೊಂಡು ಬರಬೇಕು. ರಾಜಭವನ ಅಂದ್ರೆ ಜನರಲ್ ಪೋಸ್ಟ್ ಆಫೀಸ್ ಸಿಗ್ನಲ್ ಇಂದ ರಾಜಭವನವರೆಗೂ ಸಂಪೂರ್ಣವಾಗಿ ಒಂದೇ ಒಂದು ವೆಹಿಕಲ್ ಸಹ ಓಡಾಡೋದಕ್ಕೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಆದ್ರೆ ಈಗ ನಿಯೋಜಿತ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸೂಚನೆ ಮೇರೆಗೆ ಯಾವ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಉಳಿದಂತೆ ಜನವನ್ನ ನಿಯಂತ್ರಣ ಮಾಡೋದಕ್ಕೆ ಈಗಾಗಲೇ ಒಂದೊಂದು ಇಲಾಖೆ ಅಂದ್ರೆ ಇಲ್ಲಿಗೆ ರಾಜ್ಯಕ್ಕೆ ಬರ್ತಕ್ಕಂಥ VVIPಗಳ ಬಂದೋಬಸ್ತ್ಗಾಗಿ ಕೆಲವೊಂದು DCPಗಳನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಅನುಚೇತ್ ಇರ್ಬೋದು, ಜೊತೆಗೆ ಏನು ಭೀಮಶಂಕರ್ ಗುಳೇದವರು ಅವರನ್ನ VIP ಗಳ ಭದ್ರತೆ ಮತ್ತೆ ಅವರ ಒಂದು ಸಂಚಾರಕ್ಕೆ ಅಂದ್ರೆ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಅವ್ರು ಉಳಿದುಕೊಳ್ತಕ್ಕಂಥ ಹೋಟೆಲ್ ಇರ್ಬೋದು, ಅಲ್ಲಿ ಒಂದು ಬಂದೋಬಸ್ತನ್ನ ಕೈಗೊಳ್ಳೋದಿರ್ಬೋದು. ನಂತರ ಲೋಕೇಶ್ ಜಗಳಸರ್ ಅವರನ್ನ ರಾಜಭವನದ ಮುಂಭಾಗದ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಇವೆಲ್ಲ DCPಗಳು ಮತ್ತೆ IG ಮೇಲೆ ಅಡಿಷನಲ್ CP ಆಗಿರ್ತಕ್ಕಂಥ ವಂಶೀಕೃಷ್ಣ ಅವರು ಜವಾಬ್ದಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು ನಡೀತಕ್ಕಂಥ ಒಂದು ರಾಜಭವನದಲ್ಲಿ ನಡೀತಕ್ಕಂಥ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲಾ ಪೊಲೀಸ್ ವ್ಯವಸ್ಥೆಗಳನ್ನ ಅಂದ್ರೆ CR ಇರ್ಬೋದು, KSRP ತುಕಡಿಗಳಿರ್ಬೋದು, ಜೊತೆಗೆ ಸಿವಿಲ್ ಪೊಲೀಸರು ಇರ್ಬೋದು, ಟ್ರಾಫಿಕ್ ಪೊಲೀಸ್ ಇರ್ಬೋದು, ನಂತರ ನಾನ್ ಎಕ್ಸಿಕ್ಯೂಟಿವ್ ಪೊಲೀಸರನ್ನು ಸಹ ಇವತ್ತಿನ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡ್ಕೊಳ್ಳಲಾಗಿದೆ. ಯಾವುದೇ ರೀತಿಯಾಗಿ ಒಂದು ಸಣ್ಣ ಅನಾಹುತಕ್ಕೂ ಎಡೆ ಮಾಡ್ಕೊಡ್ಬಾರ್ದು. ಜನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಏನು ಅಂಬೇಡ್ಕರ್ ರಸ್ತೆ ಅಂದ್ರೆ ವಿಧಾನಸೌಧ ಮುಂಭಾಗದ ರಸ್ತೆಯಲ್ಲೂ ಸಹ LED ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಸಹ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವರು ಯಾವ ರೀತಿಯಾಗಿ ಕ್ಷೇಮವಾಗಿ ಬಂದ್ರು ಅದೇ ರೀತಿಯಾಗಿ ಕ್ಷೇಮವಾಗಿ ಅವರ ಊರುಗಳತ್ತ ವಾಪಸ್ ಆಗೋವರೆಗೂ ಪೊಲೀಸರು ಅವರಿಗೆ ಯಾವುದೇ ರೀತಿಯ ಅನಾಹುತಗಳು ಆಗೋದಕ್ಕೆ ಅವಕಾಶ ಕೊಡದಂತೆ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.